ನಿಮ್ಮ ಡಾಕ್ಟರ್ ಟಿವಿ9 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9 ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಮನುಷ್ಯನನ್ನ ಮಾರಣಾಂತಿಕವಾಗಿ ಕಾಡುವ ಭಯಂಕರ ರೋಗವೆಂದರೆ ಅದು ಕ್ಯಾನ್ಸರ್. ಈ ರೋಗ ಬಂತಂದ್ರೆ ಜನರು ಚಿಕಿತ್ಸೆಯ ಬಗ್ಗೆ ವಿಚಾರಿಸೋದಕ್ಕಿಂತ ಭಯ ಬೀಳೋದೇ ಜಾಸ್ತಿ. ವೈದ್ಯಕೀಯ ಲೋಕದಲ್ಲಿ ಕ್ರಾಂತಿಕಾರಕ ಬದಲಾವಣೆ ಉಂಟಾಗಿರುವಂತಹ ಇಂದಿನ ಕಾಲದಲ್ಲೂ ಕೂಡ ಈ ಭೀತಿ ಕಡಿಮೆ ಆಗಿಲ್ಲ ಅಂತ ಹೇಳಬಹುದು. ಆದರೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಭಯ ಪಡೋಗಿಂತ ಈ ರೋಗದ ಬಗ್ಗೆ ಅರಿವು ಇರೋದು ಬಹಳನೇ ಮುಖ್ಯ ಮತ್ತು ಇದಕ್ಕೆ ಸೂಕ್ತವಾದ ಚಿಕಿತ್ಸೆ ಇರೋದ್ರ ಬಗ್ಗೆ ಕೂಡ ಅರಿವು ಇರೋದು ಬಹಳನೇ ಮುಖ್ಯ. ಇಂದಿನ ಆಧುನಿಕ ಯುಗದಲ್ಲಿ ಕೆಲವು ವಿಧದ ಕ್ಯಾನ್ಸರ್ಗಳಿಗೆ ಓಪನ್ ಸರ್ಜರಿ ಉಚಿತವಾಗಿರೋದಿಲ್ಲ. ಹಾಗಾಗಿ ಈಗೆಲ್ಲ ಅತ್ಯಾಧುನಿಕ ರೋಬೋಟಿಕ್ಸ್ ಶಸ್ತ್ರಚಿಕಿತ್ಸೆಯೊಂದಿಗೆ ರೋಗಿಯ ಕ್ಯಾನ್ಸರ್ ಅನ್ನ ತೆಗೆದುಹಾಕಲು ರೋಬೋಟಿಕ್ ತಂತ್ರಜ್ಞಾನವನ್ನ ಬಳಸ್ತಾರೆ. ಹಾಗಿದ್ರೆ ಕ್ಯಾನ್ಸರ್ ಸರ್ಜರಿಯಲ್ಲಿ ರೋಬೋಟಿಕ್ಸ್ ಪಾತ್ರ ಎಷ್ಟು ಮತ್ತು ಕ್ಯಾನ್ಸರ್ ಗುಣಮುಖ ಆಗೋದ್ರಲ್ಲಿ ಇದು ಎಷ್ಟು ಸಹಾಯ ಮಾಡುತ್ತೆ, ಯಾವ ರೀತಿಯಾಗಿ ಇರುತ್ತೆ ಈ ಒಂದು ಸರ್ಜರಿ, ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಸಕ್ರಾ ವರ್ಲ್ಡ್ ಹಾಸ್ಪಿಟಲ್ ಬೆಂಗಳೂರಿನ ವೈದ್ಯರಾಗಿರುವಂತಹ ಡಾಕ್ಟರ್ ಶ್ರುತಿ ರೆಡ್ಡಿ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಧನ್ಯವಾದಗಳು ಅನುಷಾ ಅವರೇ. ಎಸ್ ಡಾಕ್ಟರ್, ಈಗ ನಾವಾಗಲೇ ಹೇಳ್ದಂಗೆ ಈಗ ಎಷ್ಟೇ ಆಧುನಿಕವಾಗಿ ವೈದ್ಯಕೀಯ ಕ್ಷೇತ್ರ ಮುಂದುವರೆದ್ರೂ ಕೂಡ ಸಾಕಷ್ಟು ಜನಕ್ಕೆ ಈ ಕ್ಯಾನ್ಸರ್ ಅನ್ನುವಂತಹ ಭೀತಿ ಹೋಗೇ ಇಲ್ಲ ಅಂತಾನೆ ಹೇಳ್ಬೋದು. ಇನ್ನೊಂದು ಕಡೆ ಹತ್ತಾರು ಕ್ಷೇತ್ರಗಳಲ್ಲಿ ತನ್ನದೇ ಆದ ಛಾಪು ಮೂಡಿಸಿರುವಂತಹ ರೋಬೋಟಿಕ್ಸ್ ತಂತ್ರಜ್ಞಾನ ಏನಿದೆ ಅದು ಈ ಒಂದು ಕ್ಯಾನ್ಸರ್ ಸರ್ಜರಿಯಲ್ಲಿ ಎಷ್ಟು ಪಾತ್ರ ವಹಿಸುತ್ತೆ? ಈ ರೋಬೋಟಿಕ್ ಸರ್ಜರಿ ಅಂದ್ರೆ ಏನು ಡಾಕ್ಟರ್? ವೀಕ್ಷಕರಿಗೆ ನಮಸ್ಕಾರ. 30 ವರ್ಷ ಮುಂಚೆ ಈ ಥರ ರೋಬೋಟಿಕ್ ಅಥವಾ ಲ್ಯಾಪ್ರೋಸ್ಕೋಪಿ ಈ ಥರದ್ದು ಯಾವುದು ತಂತ್ರಜ್ಞಾನ ಇರಲಿಲ್ಲ. ಎಲ್ಲ ಆಪರೇಷನ್ಸ್, ಎಲ್ಲ ಶಸ್ತ್ರಚಿಕಿತ್ಸೆಗಳು ಓಪನ್ ಸರ್ಜರಿ, ಹಂಗಂದ್ರೆ ದೊಡ್ಡದಾಗಿ ಕಟ್ ಮಾಡಿ, ಇದು ಹೊಟ್ಟೆಯ ಅಂಗಾಂಗಗಳಾಗಿರ್ಬೋದು, ಎದೆ ಅಂಗಾಂಗಗಳು, ಮೆಡ್ಲಿನ್ ಸರ್ಜರಿ, ಏನಕ್ಕಾದರೂ ಆಗಲಿ ಕಟ್ ಮಾಡಿ ಒಳಗಡೆ ಇರೋ ಆರ್ಗನ್ಗೆ ರೀಚ್ ಮಾಡೋ ಅಂತ ನೆಸೆಸಿಟಿ ಬರ್ತಾ ಇತ್ತು. ಇದು ಪದರಗಳು, ಸ್ಕಿನ್ ಮತ್ತು ಮಸಲ್ಸ್, ಬೋನ್ ಏನಿದೆ ಇರುತ್ತೆ ಅದರಲ್ಲಿ ಅದ್ರ ಮೂಲಕ ಆಕ್ಸೆಸ್ ಮಾಡಿ ಓಪನ್ ಆಕ್ಸೆಸ್ ಅಥವಾ ಓಪನ್ ಸರ್ಜರಿ ಅಂತ ಮಾಡ್ತಾ ಇದ್ದಿತ್ತು. ಅದಾದಮೇಲೆ ಈಗ ಸುಮಾರು 30 ವರ್ಷ ಮುಂಚೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ತಂತ್ರಜ್ಞಾನ ಬಂತು. ಹಂಗಂದ್ರೆ ಇದನ್ನು ಕೀ ಹೋಲ್ ಸರ್ಜರಿ ಅಂತಾನು ಕಾಮನ್ ಆಗಿ ಕರೀತಾರೆ. ಇದರಲ್ಲಿ ಏನು ಮಾಡ್ತೀವಿ ಅಂದರೆ ದೊಡ್ಡದಾಗಿ ಒಂದು ಇಷ್ಟು ದೊಡ್ಡದು ಕಟ್ ಮಾಡೋ ಬದಲು ಸಣ್ಣ ಸಣ್ಣ ಹೋಲ್ಸ್ ಮಾಡ್ತೀವಿ. ಆ ಒಂದು ಹೋಲ್ನಲ್ಲಿ ಬಂದು ಟೆಲಿಸ್ಕೋಪ್ ಮತ್ತು ಕ್ಯಾಮ್ರಾ ಸಿಸ್ಟಮನ್ನು ಇಟ್ಟು ಒಳಗಡೆ ಇರೋ ಅಂಗಗಳನ್ನು ನಾವು ಆ ಕ್ಯಾಮ್ರಾನಲ್ಲಿ ನೋಡಿಕೊಂಡು ಅದನ್ನು ಮಾನಿಟರ್ ಮೇಲೆ ನಮಗೆ ಈ ಥರ TV ಸ್ಕ್ರೀನ್ ಮೇಲೆ ಕಾಣಿಸ್ದಂಗೆ ಕಾಣಿಸುತ್ತೆ. ಮತ್ತು ಅದಕ್ಕೆ ಇನ್ಸ್ಟ್ರೂಮೆಂಟ್ಸ್ ಏನಿರುತ್ತೆ, ಬೇರೆ ಹೋಲ್ಸ್ ಏನಿರುತ್ತೆ ಅದ್ರ ಮೂಲಕ ನಾವು ಇನ್ಸ್ಟ್ರೂಮೆಂಟ್ಸ್, ಕಡ್ಡಿ ಥರದ ಸಣ್ಣದಾದಂಥ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ, ಅದನ್ನು ಈಗ ಈ ರೀತಿಯಾದ ಇನ್ಸ್ಟ್ರೂಮೆಂಟ್ಸ್ ಇದು ಓಪನ್ ಸರ್ಜರಿನಲ್ಲಿ ನಾವು ಇದು ಕತ್ತರಿ ಅಥವಾ ಇದು ಡಿಸೆಕ್ಟಿಂಗ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಈ ಥರದ್ದು ಯೂಸ್ ಮಾಡ್ತೀವಿ. ಇದು ಹಿಂಗೆ ನಾವು ಯಾವ ಸ್ಟ್ರಕ್ಚರ್ಸ್ ಎತ್ತಬೇಕು, ಅದನ್ನು ಏನಾದರೂ ಕಟ್ ಮಾಡಬೇಕು ಅಥವಾ ಕ್ಲಾಂಪ್ ಮಾಡಬೇಕು ಎಲ್ಲನೂ ಈ ಥರದ ಇನ್ಸ್ಟ್ರೂಮೆಂಟ್ಸ್ನಲ್ಲಿ ಮಾಡ್ತೀವಿ. ಅದೇ ಲ್ಯಾಪ್ರೋಸ್ಕೋಪಿ ಅಂತ ಅಂದಾಗ ಈ ಥರ ಕಡ್ಡಿ ಥರದ ಸಣ್ಣ ಸಣ್ಣ ಇನ್ಸ್ಟ್ರೂಮೆಂಟ್ಸು ಇದನ್ನು ಹೋಲ್ ಮೂಲಕ ಒಳಗಡೆ ಹಾಕಿ ಇದರಲ್ಲಿ ಬಟ್ ಏನಾಯಿತು ಅಂದರೆ ಇದರಲ್ಲಿ ಮನುಷ್ಯನ ಕೈನಲ್ಲಿ ಯಾವ ಥರದ ಮೂಮೆಂಟ್ಸ್ ಆಗ್ತಾ ಇತ್ತು ಅದು ಇದರಲ್ಲಿ ಸಾಧ್ಯ ಇಲ್ಲ. ಮೇಲೆ ಕೆಳಗಡೆ, ಹಿಂದೆ ಮುಂದೆ, ಸೈಡ್, ಆ ಕಡೆ ಈ ಕಡೆ ಇಷ್ಟೇ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಇದರಲ್ಲಿ. ಸೊ ಇದರಲ್ಲಿ ಶುರುನಲ್ಲಿ ಸಣ್ಣ ಪುಟ್ಟ ಸರ್ಜರೀಸ್ಗೆ ಇದೆಲ್ಲ ಸಾಕಾಗ್ತಾ ಇತ್ತು. ಬರ್ತಾ ಬರ್ತಾ ಇನ್ನು ಕಾಂಪ್ಲಿಕೇಟೆಡ್ ಸರ್ಜರೀಸ್ಗೆ ಒಂದು ಹಂತದವರೆಗೆ ಇದರಲ್ಲಿ ಡೆವಲಪ್ಮೆಂಟ್ ಮಾಡೋಕ್ಕಾಯಿತು. ಅದಾದಮೇಲೆ ಕ್ಯಾನ್ಸರ್ ಸರ್ಜರಿ ಈ ಥರದ ಕಷ್ಟಕರ ಸರ್ಜರೀಸ್ನಲ್ಲಿ ಇದು ಮಾಡೋಕ್ಕೆ ಕಷ್ಟ ಆಗ್ತಾ ಇತ್ತು. ನೆಕ್ಸ್ಟ್ ಈಗ ಅಪ್ರಾಕ್ಸಿಮೇಟ್ಲಿ 15 ಇಯರ್ಸ್ ಮುಂಚೆಯಿಂದ ಬಂದಿರೋವಂಥ ಟೆಕ್ನಾಲಜಿ ಬಂದು ಇದು ರೋಬೋಟಿಕ್ ಸರ್ಜರಿ ಪ್ಲಾಟ್ಫಾರ್ಮ್. ಈ ರೋಬೋಟಿಕ್ ಸರ್ಜರಿನಲ್ಲಿ ಏನು ಯಾವ ರೀತಿಯಲ್ಲಿ ಅದು ಡಿವೈಸ್ ಆಗಿದೆ ಅಂದರೆ ಮನುಷ್ಯನ ಕೈಯಿನ ಯಾವ್ಯಾವ ಫಂಕ್ಷನ್ ಇರುತ್ತೆ, ಎಷ್ಟು ಜಾಯಿಂಟ್ಸ್ ಇರುತ್ತೆ ಅದನ್ನೆಲ್ಲ ರೆಪ್ಲಿಕೇಟ್ ಮಾಡೋಕೆ ಅಂತ ಅಂದ್ಬಿಟ್ಟು ಟ್ರೈ ಮಾಡುತ್ತೆ. ಅದರಲ್ಲಿ ಮಲ್ಟಿಪಲ್ ಜಾಯಿಂಟ್ಸ್ ಇರುತ್ತೆ, ರೇಂಜ್ ಆಫ್ ಮೋಷನ್ಸ್ ಕಂಪ್ಲೀಟ್ ಇರುತ್ತೆ. ಇದರಲ್ಲಿ ಈ ರೀತಿಯಾದ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ. ಅದರಲ್ಲಿನೂ ಟೆಲಿಸ್ಕೋಪ್ ಮತ್ತು ಕ್ಯಾಮ್ರಾ ಸಿಸ್ಟಮ್ ಇರುತ್ತೆ. ಅದು ಸಾಕಷ್ಟು ಚೆನ್ನಾಗಿರುವಂಥ ಸಿಸ್ಟಮು. ವಿ ವಿಲ್ ಬಿ ಏಬಲ್ ಟು ಸಿ ವೆರಿ ವೆಲ್. ಇನ್ಸ್ಟ್ರೂಮೆಂಟ್ಸ್ ಈ ರೀತಿಯಲ್ಲಿರುತ್ತೆ. ಇದು ಮಲ್ಟಿಪಲ್ ರೇಂಜ್ ಆಫ್ ಮೂಮೆಂಟ್ಸ್ ಇರುತ್ತೆ. ಈ ರೀತಿಯಲ್ಲಿ ರೊಟೇಷನ್ನು ಮತ್ತು ಬೆಂಡ್ ಆಗೋದು ಕೂಡ ಒಂದು ಕಡೆ ಅಷ್ಟೇ ಅಲ್ಲ, ಇದು
ಹೊಟ್ಟೆ ಒಳಗಡೆ 3 ಜಾಗಗಳಲ್ಲಿ ಬೆಂಡ್ ಆಗುತ್ತೆ, ಮತ್ತು ಹೊಟ್ಟೆ ಹೊರಗಡೆ ಏನು ಈ ಥರ ಮೇಜರ್ ಜಾಯಿಂಟ್ಸ್ ಇರುತ್ತೆ ಅದರಲ್ಲಿ ಇನ್ನು 4 ಕಡೆ ಬೆಂಡ್ ಆಗುತ್ತೆ. ಸೊ ಇದರಿಂದ ಲಾಟ್ ಮೋರ್ ಫೈನರ್ ಸರ್ಜರಿ ವಿಲ್ ಬಿ ಪಾಸಿಬಲ್. ಪ್ರಿಸಿಷನ್ ಇಂಪ್ರೂವ್ ಆಗಿರುತ್ತೆ, ವಿಷನ್ ಇಂಪ್ರೂವ್ ಆಗಿರುತ್ತೆ. ನಾವು ಕಾಂಪ್ಲೆಕ್ಸ್ ಸರ್ಜರೀಸ್ನ ಮಾಡೋಕೆ ಸಾಧ್ಯ ಆಗುತ್ತೆ, ಈಗ ಕ್ಯಾನ್ಸರ್ ಸರ್ಜರಿ ಥರದ ಸರ್ಜರೀಸ್. ಕರೆಕ್ಟ್ ಡಾಕ್ಟರ್. ಈಗ ಸರ್ಜಿಕಲಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ರೊಬೋಟಿಕ್ಸ್ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ತೋರಿಸ್ಕೊಟ್ರಿ ಅದ್ಭುತವಾಗಿ. ಇನ್ನು ಪೇಷಂಟ್ಗೆ ಇದರಿಂದ ಯಾವ ರೀತಿಯಾಗಿ ಸಹಾಯ ಆಗುತ್ತೆ, ಅಥವಾ ಈ ಒಂದು ಚಿಕಿತ್ಸೆಯ ಪ್ರಕ್ರಿಯೆ ಏನಿದೆ ಅದರಲ್ಲಿ ಯಾವ ರೀತಿಯಾಗಿ ವ್ಯತ್ಯಾಸ ಆಗುತ್ತೆ ಸಾಮಾನ್ಯವಾದ ಓಪನ್ ಸರ್ಜರಿ ಆಗಿರ್ಬೋದು ಮತ್ತು ರೊಬೋಟಿಕ್ಸ್ಗೆ ಡಾಕ್ಟರ್? ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಸ್ಟಿಕ್ ಟು ಇಟ್. ಸೊ ಕ್ಯಾನ್ಸರ್ನಲ್ಲಿ ಏನು ಅಂತ ಕ್ಯಾನ್ಸರ್ ಅಂತ ಎಲ್ಲರಿಗೂ ಗೊತ್ತಿರುತ್ತೆ, ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಅಂತೀವಲ್ಲ ಮಾಮೂಲಿಯಾಗಿ ಸ್ಟೇಜ್ 1, 2, 3, 4 ಅಂತ. ಅದ್ರ ಬಗ್ಗೆ ಏನು ಅಂತ ಸ್ವಲ್ಪ ಬ್ರೀಫ್ ಆಗಿ ಹೇಳ್ತೀನಿ. ಸ್ಟೇಜ್ 1 ಅಂದರೆ ಕ್ಯಾನ್ಸರ್ ಯಾವ ಅಂಗದಿಂದ ಬಂದಿದೆಯೋ ಅದೇ ಅಂಗದಲ್ಲಿದೆ, ಬೇರೆ ಕಡೆ ಸ್ಪ್ರೆಡ್ ಆಗಿಲ್ಲ, ಡೀಪಾಗಿ ಹೋಗಿಲ್ಲ, ಚಿಕ್ಕದಾಗಿದೆ. ಅಥವಾ ಸ್ಟೇಜ್ 2, 3ನಲ್ಲಿ ಏನಾಗುತ್ತೆ, ಸ್ವಲ್ಪ ದೊಡ್ಡದಾಗಿ ಗ್ರೋತ್ ಆಗಿರುತ್ತೆ, ಅಕ್ಕಪಕ್ಕದ ಅಂಗಗಳಿಗೆ ಸ್ಪ್ರೆಡ್ ಆಗಿರುತ್ತೆ, ಲೋಕಲೈಸ್ಡ್ ಸ್ಪ್ರೆಡ್ ಅಂತೀವಿ. ಅಥವಾ ಪಕ್ಕದಲ್ಲಿರೋ ಲಿಂಫ್ ನೋಡ್ಸ್ ಅಂತೀವಿ, ಲಿಂಫ್ ನೋಡ್ ಗ್ರಂಥಿಗಳಿಗೆ ಸ್ಪ್ರೆಡ್ ಆಗಿರುತ್ತೆ ಆ ಕ್ಯಾನ್ಸರು. ಈ ರೀತಿಯಲ್ಲೆಲ್ಲ ಇದ್ದಾಗ ಆ ಒಳಗಡೆ ಇರೋ ಕೆಲಸ ಏನಿದೆ, ಈಗ ಓಪನ್ ಸರ್ಜರಿ ಆದರೂ ಆಗಲಿ, ಲ್ಯಾಪ್ರೋಸ್ಕೋಪಿ ಆದರೂ ಆಗಲಿ, ರೊಬೋಟಿಕ್ ಆದರೂ ಆಗಲಿ, ಈ ಕ್ಯಾನ್ಸರ್ನ ಸರ್ಜರಿನಲ್ಲಿ ಗುಣ ಮಾಡೋಕ್ಕೆ ಹೋದಾಗ ಆ ಲೋಕಲ್ ಏನು ಕ್ಲಿಯರೆನ್ಸ್ ಡಿಸೆಕ್ಷನ್ ಮಾಡಿ ಆ ಫುಲ್ಲು ಕ್ಲಿಯರೆನ್ಸ್ ಮಾಡಬೇಕು, ಅದು ತುಂಬ ಇಂಪಾರ್ಟೆಂಟ್. ದಟ್ ಈಸ್ ದ ಟೆಕ್ನಿಕಲ್ ವರ್ಕ್ ವಿಚ್ ಗೋಸ್ ಇನ್ ಟು ದ ಕ್ಯಾನ್ಸರ್ ಸರ್ಜಿಕಲ್ ಟ್ರೀಟ್ಮೆಂಟ್. ಅಲ್ಲಿ ಹೊರಗಡೆ ದೊಡ್ಡ ಕಟ್ಟಾದರೂ ಮಾಡಲಿ, ಚಿಕ್ಕ ಕಟ್ಟಾದರೂ ಮಾಡಲಿ, ಒಳಗಡೆ ದಟ್ ಅಮೌಂಟ್ ಆಫ್ clearance has to be achieved. There should be no compromise on that part. So ಇದರಲ್ಲಿ ಏನಾಯಿತು, ನಾವು ಈಗ ಯಾರಾದರೂ ಒಂದು ಕ್ಯಾನ್ಸರ್ ಇಟ್ಕೊಂಡು ಬಂದಾಗ ನಾವು ಫಸ್ಟು ಅದರ ಇಮೇಜಸ್ಸು CT ಸ್ಕ್ಯಾನ್ MRI ಎಲ್ಲ ಮಾಡಿ ನೋಡಿದಾಗ ನಾವು ಅದನ್ನು ಅಸೆಸ್ ಮಾಡ್ತೀವಿ. ಇದಕ್ಕೆ ಕೀಹೋಲ್ ಸರ್ಜರಿ ಫಸ್ಟ್ಲಿ ಸಾಧ್ಯ ಇದೆ ಅಲ್ವಾ? ಕೀಹೋಲ್ ಸರ್ಜರಿ ಸಾಧ್ಯ ಇದೆ ಅಂದರೆ ಅದನ್ನು ಸಿಂಪಲ್ ಆಗಿರುವಂಥ ಲ್ಯಾಪ್ರೋಸ್ಕೋಪಿ ಪ್ಲಾಟ್ಫಾರ್ಮ್ನಲ್ಲಿ ಮಾಡಿ ಮುಗಿಸ್ಬೋದಾ, ಅಥವಾ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ, ಸುತ್ತಮುತ್ತ ಸ್ವಲ್ಪ ಜಾಸ್ತಿ ಸ್ಪ್ರೆಡ್ ಆಗಿದೆ, ಬ್ಲಡ್ ವೆಸಲ್ಸ್ ಮೇಲೆಲ್ಲ ಕೂತಿದೆ, ಅಥವಾ ಡಿಫಿಕಲ್ಟ್ ಲೊಕೇಶನ್ಸ್ನಲ್ಲಿದೆ, ಆ ರೀತಿಯಲ್ಲಿದ್ದಾಗ ನಮಗೆ ಲ್ಯಾಪ್ರೋಸ್ಕೋಪಿ ಕಷ್ಟ ಆಗುತ್ತೆ ಅಂದರೆ ರೊಬೋಟಿಕ್ ಸರ್ಜರಿನಲ್ಲಿ ಇದನ್ನು ಕೀಹೋಲ್ ಮೂಲಕನೇ ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ ಇದೆಯಾ ಅಂತ ಅಂದ್ಬಿಟ್ಟು. ಒಂದೊಂದು ಸಾರಿ ಇಲ್ಲ, ತುಂಬ ಕ್ರಿಟಿಕಲ್ ಲೊಕೇಶನ್ನಲ್ಲಿದೆ, ತುಂಬ ಕ್ರೂಷಿಯಲ್ ಆರ್ಗನ್ ಇದೆ, ಇಲ್ಲ ಓಪನ್ ಸರ್ಜರಿನೇ ಬೆಸ್ಟು ಅಂತಲೂ ಹೇಳಿದ್ದೀವಿ. ಸೊ ಇವೆಲ್ಲನೂ ಏನಕ್ಕೆ ಲ್ಯಾಪ್ರೋಸ್ಕೋಪಿ ರೊಬೋಟಿಕ್ ಎಲ್ಲನೂ ಅಂದರೆ ಸಣ್ಣ ಹೋಲ್ಸ್ನಲ್ಲಿ ಮಾಡೋಕ್ಕಾಗತ್ತೆ. ಇದು ಬರೀ ಕಾಸ್ಮೆಟಿಕ್ ಅಥವಾ ಬರೀ ಇದು ಕಾಸ್ಮೆಟಿಕ್ ಅಪಿಯರೆನ್ಸ್ಗೆ ಅಂತ ಅಷ್ಟೇ ಅಲ್ಲ ಬೆನಿಫಿಷಿಯಲ್, ಪೇಷಂಟ್ ರಿಕವರಿ ಅಷ್ಟು ಬೇಗ ಆಗುತ್ತೆ, ಅಷ್ಟು ಚೆನ್ನಾಗಾಗುತ್ತೆ. ಅವರು ಎದ್ದೇಳೋದು, ಕೂತ್ಕೊಳ್ಳೋದು, ಊಟ ಮಾಡೋದು, ಈ ಥರ ರೆಗ್ಯುಲರ್ ಫಂಕ್ಷನಿಂಗ್ಗೆ ಏನು ರಿಟರ್ನ್ ಆಗೋದಿರುತ್ತೆ ಅದೆಲ್ಲ ಬೇಗ ಆಗುತ್ತೆ. ಅದರಿಂದ ಔಟ್ಕಮ್ಸೂ ಇಂಪ್ರೂವ್ ಆಗುತ್ತೆ, ಡಿಸ್ಚಾರ್ಜ್ ಆಗೋದು ಬೇಗ ಆಗುತ್ತೆ, ಅವ್ರ ಫಂಕ್ಷನಲ್ ರಿಕವರಿ ಚೆನ್ನಾಗಾಗುತ್ತೆ. ಡಾಕ್ಟರ್, ಇನ್ನು ನೀವು ಹೇಳಿದ್ರಿ ಈಗ ಅಂದರೆ ಅದರ ತೀವ್ರತೆ ಎಷ್ಟಿದೆ ಅದ್ರ ಮೇಲೆ ನೋಡಿಕೊಂಡು ರೊಬೋಟಿಕ್ ಸರ್ಜರಿ ರೆಕಮೆಂಡ್ ಮಾಡಬಹುದಾ ಅಂತ ನೀವು ಹೇಳ್ತೀರಿ ಅಂತ. ಎಸ್, ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸೋಣ. ಈರಪ್ಪ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಈರಪ್ಪ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಕ್ಯಾನ್ಸರ್ ಕುರಿತಾದ ನಿಮ್ಮ ಪ್ರಶ್ನೆ ಡಾಕ್ಟರ್ನ ಕೇಳಿ. ನಮಸ್ತೆ ಈರಪ್ಪ ಅವರೇ. ನಮಸ್ತೆ ಮೇಡಮ್. ಹಲೋ ಹಲೋ ಈರಪ್ಪ ಅವರೇ, ಹೇಳಿ, ಮಾತಾಡಿ, ಕೇಳ್ತಾ ಇದೆ. ನಮಸ್ತೆ ಮೇಡಮ್. ಅಂದ್ರೆ ನಮ್ಮ ತಾಯಿಯವರಿಗೆ ಸ್ತನ ಕ್ಯಾನ್ಸರ್ ಇತ್ತು ಮೇಡಮ್. ಅದು ಹಲೋ ಈರಪ್ಪ ಅವರೇ, ಮಾತಾಡಿ, ಸ್ವಲ್ಪ ಜೋರಾಗಿ ಮಾತಾಡಿ. ಸ್ತನ ಕ್ಯಾನ್ಸರ್ ಇತ್ತು ಮೇಡಮ್. ಹೇಳಿಪ್ಪ. ಅಂದ್ರೆ ನಮ್ಮ ತಾಯಿಯವರಿಗೆ ಕ್ಯಾನ್ಸರ್ ಮೇಡಮ್, ಸ್ತನ ಕ್ಯಾನ್ಸರ್ ಇತ್ತು ಮೇಡಮ್. ಇಡೀ ಗಂಟೆಗಿತ್ತು ಅದು. ಬ್ರೆಸ್ಟ್ ಕ್ಯಾನ್ಸರ್. ಓಕೆ, ಸ್ತನದ ಕ್ಯಾನ್ಸರ್. ಹೇಳಿಪ್ಪ. ಹಾ ಮೇಡಮ್. ಆದ್ರೆ ಈಗ 3 ವರ್ಷದಿಂದ ಆಪರೇಷನ್ ಆಗಿತ್ತು ಮೇಡಮ್ ಅದು. ಆಮೇಲೆ ಈಗ 3 ವರ್ಷ ಆರಾಮಿದ್ರು ಮೇಡಮ್. ಆದ್ರೆ ರೇಡಿಯೇಷನ್ ತಗೊಂಡಿರ್ಲಿಲ್ಲ ಮೇಡಮ್. ನಾವು ರೇಡಿಯೇಷನ್ ತಗೊಂಡಿರ್ಲಿಲ್ಲ. ಹೌದು, ಓಕೆ. ಆಮೇಲೆ ಇವಾಗ ಅದು ಮೇಡಮ್ ರೀ, ಫುಲ್ ಬಾವು ಇದೆ ಮೇಡಮ್ ರೀ. ಫುಲ್ ಬಾವು ಪೇನ್ ರೀ ಮೇಡಮ್. ಅಲ್ಲ, ರೇಡಿಯೇಷನ್ ಆದಮೇಲೆ ಈ ಥರ ಈ ನೀವು ಕೇಳ್ತಾ ಇರೋ ಕ್ವೆಶನ್ಗೆ ರೊಬೋಟಿಕ್ ಸರ್ಜರಿಗೆ ಸಂಬಂಧ ಇಲ್ಲ. ಬಟ್ ನೀವು ಹೇಳ್ತಾ ಇರೋ ಥರ ಈ ಬ್ರೆಸ್ಟ್ ಕ್ಯಾನ್ಸರ್ಗೆ ಸಾಕಷ್ಟು ಬಾರಿ ಸ್ಟೇಜ್ ಜಾಸ್ತಿ ಇದ್ದಲ್ಲಿ ಬರೀ ಸರ್ಜರಿ ಅಷ್ಟೇ ಅಲ್ಲ, ಜೊತೆಗೆ ರೇಡಿಯೇಷನ್ ಮತ್ತು ಕಿಮೊಥೆರಪಿನೂ ತೊಗೊಳ್ಬೇಕಾಗತ್ತೆ ಅಂತ ಹೇಳ್ತೀವಿ. ಆ ಥರ ರೇಡಿಯೇಷನ್ ತೊಗೊಂಡ್ಮೇಲೆ ಕೈಯಿನ
ಬಾವು ಬರೋದು ತುಂಬ ಸಾಮಾನ್ಯವಾಗಿರುತ್ತೆ. ಇದಕ್ಕೆ ಸ್ವಲ್ಪ ಮೆಡಿಕಲ್ ಅಂದರೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಮೂಲಕ ಒಂದು ಹಂತದವರೆಗೆ ಅದನ್ನು ಹೆಲ್ಪ್ ಮಾಡ್ಬೋದಾಗಿರುತ್ತೆ. ಅದರ ಬಿಯಾಂಡ್ ಏನಾದರೂ ಬೇಕಂದರೆ ಅದಕ್ಕೆ ಲಿಂಫೆಡಿಮಾ ಅಂತ, ಬಾವು ಬಂದಿರೋದಕ್ಕೆ ಲಿಂಫೆಡಿಮಾ ಅಂತೀವಿ, ಅದಕ್ಕೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಸ್ಪೆಸಿಫಿಕ್ ಸರ್ಜರೀಸೂ ಇರುತ್ತೆ. ನೀವು ನಿಮ್ಮ ಹತ್ತಿರದಲ್ಲಿ ಯಾರಾದರೂ ಈ ಥರ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಇದ್ದಲ್ಲಿ ಅವರನ್ನು ಹೋಗಿ ಈ ಥರ ಸೊಲ್ಯೂಷನ್ ಬಗ್ಗೆ ನೀವು ಮಾತಾಡ್ಬೋದು. ಎಸ್, ಧನ್ಯವಾದ ಈರಪ್ಪ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ನಾವು ರೋಬೋಟಿಕ್ ಸರ್ಜರಿ ಟ್ರೀಟ್ಮೆಂಟ್ಸ್ ಬಗ್ಗೆ ಮಾತಾಡ್ತಿದ್ವಿ. ಈಗ ಸಾಕಷ್ಟು ನೀವು ಹೇಳ್ದಂಗೆ ಕೆಲವೊಂದು ಅದರ ತೀವ್ರತೆ ನೋಡಿಕೊಂಡು ರೋಬೋಟಿಕ್ ಸರ್ಜರಿ ರೆಕಮೆಂಡ್ ಮಾಡಬೇಕಾ ಅಥವಾ ಇಲ್ವಾ ಅನ್ನೋದನ್ನ ನೋಡ್ಕೊಂಡು ಇದು ಮಾಡ್ತಾರೆ ಅಂತ. ಇನ್ನೀಗ ರೋಬೋಟಿಕ್ ಸರ್ಜರಿ ಯಾವೆಲ್ಲ ಕ್ಯಾನ್ಸರ್ ಅನ್ನ ಟ್ರೀಟ್ ಮಾಡಬಹುದು ಡಾಕ್ಟರ್? ಸೊ ಆ ರೀತಿಯಲ್ಲಿ ನೋಡಿದ್ರೆ ಯಾವುದಕ್ಕಾದರೂ ಯೂಸ್ ಮಾಡ್ಬೋದು. ಇದು ರೊಬೋಟಿಕ್ ಸರ್ಜರಿ ಅಂದರೆ ರೊಬೋಟಿಕ್ ಪ್ಲಾಟ್ಫಾರ್ಮ್. ಇದು ಕೊನೆಯಲ್ಲಿ ಸರ್ಜರಿ ಮಾಡ್ತಾ ಇರೋದು ಯಾರು ತಜ್ಞರು ಇರ್ತಾರೆ, ಸರ್ಜನ್, ಅವರೇ ಸರ್ಜರಿ ಮಾಡ್ತಾ ಇರೋದು. ಅದು ಪ್ಲಾಟ್ಫಾರ್ಮ್ನಲ್ಲಿ ಯಾವ ರೀತಿಯಲ್ಲಿ ಇನ್ಸ್ಟ್ರೂಮೆಂಟ್ ಇರುತ್ತೆ ಅಂದರೆ ನಮ್ಮ ಕೈಯಿನ ಯಾವ ರೀತಿಯಲ್ಲಿ ಮೂಮೆಂಟ್ಸ್ ಆಗುತ್ತೆ ಅದನ್ನು ಇಮಿಟೇಟ್ ಮಾಡೋ ರೀತಿಯಲ್ಲಿ ಆ ಪ್ಲಾಟ್ಫಾರ್ಮ್ ಹೊಟ್ಟೆ ಒಳಗಡೆ ಸಣ್ಣ ಇನ್ಸ್ಟ್ರೂಮೆಂಟ್ಸ್ನ ಹಾಕಿ ಇಮಿಟೇಟ್ ಮಾಡುತ್ತೆ. ಯಾವ ಕ್ಯಾನ್ಸರ್ ಸರ್ಜರೀಸ್ಗೆ ಇದು ಅತ್ಯುತ್ತಮ ಅಂತ ಹೇಳಬೇಕು ಅಂದರೆ, ಟು ಸಿಂಪ್ಲಿಫೈ ಇಟ್, ಒಂದು ಡಿಫಿಕಲ್ಟ್ ಲೊಕೇಶನ್ಸ್ ಅಂದರೆ ಕಷ್ಟವಾದಂಥ ಲೊಕೇಶನ್ಸ್. ಈಗ ಫಾರ್ ಎಕ್ಸಾಂಪಲ್ ಪೆಲ್ವಿಸ್ನಲ್ಲಿ ಈಗ ರೆಕ್ಟಮ್ ಕ್ಯಾನ್ಸರ್ ಅಂದರೆ ವಿಸರ್ಜನೆ ಮಾಡುವಂಥ ಅಂಗಗಳ ಕ್ಯಾನ್ಸರ್, ರೆಕ್ಟಮ್ ಆದರೂ ಆಗಲಿ, ಪ್ರಾಸ್ಟೇಟ್ ಆದರೂ ಆಗಲಿ, ಇಂಥ ಕ್ಯಾನ್ಸರ್ಸ್, ಅಥವಾ ಫುಟ್ ಪೈಪ್ ಕ್ಯಾನ್ಸರ್, ಅದು ಚೆಸ್ಟ್ ಒಳಗಡೆ ಎದೆ ಹಿಂದೆ ಡೀಪ್ ಆಗಿರುತ್ತೆ, ಆ ರೀತಿಯಲ್ಲಿ ಅಂಥ ಡಿಫಿಕಲ್ಟ್ ಲೊಕೇಶನ್ಸ್ನಲ್ಲಿರೋ ಕ್ಯಾನ್ಸರ್ಸ್ನಲ್ಲಿ ಲ್ಯಾಪ್ರೋಸ್ಕೋಪಿ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದರ ರೇಂಜ್ ಆಫ್ ಮೋಷನ್ಸಿಂದ ಅದು ಸಾಧ್ಯ ಆಗಲ್ಲ, ಅದೊಂದು. ಅಥವಾ ಬೇರೆದು ಇದು ಲಿವರ್ ಮತ್ತು ಪ್ಯಾನ್ಕ್ರಿಯಾಸ್ ಕ್ಯಾನ್ಸರ್ಸ್. ಲಿವರ್ ಮತ್ತು ಪ್ಯಾನ್ಕ್ರಿಯಾಸ್ನಲ್ಲಿ ಏನಾಗುತ್ತೆ ಅಂದರೆ ಸುತ್ತಮುತ್ತ ತುಂಬ ಇಂಪಾರ್ಟೆಂಟ್ ಬ್ಲಡ್ ವೆಸಲ್ಸ್ ಇರುತ್ತೆ. ಆ ಬ್ಲಡ್ ವೆಸಲ್ಸ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಎದೆಗೆ ತೊಗೊಂಡು ಹೋಗುವಂಥ ಒಂದು 70% ಆಫ್ ದ ಬ್ಲಡ್ ಎಲ್ಲಾನು ಈ ಬ್ಲಡ್ ವೆಸಲ್ ತೊಗೊಂಡು ಹೋಗ್ತಾ ಇರುತ್ತೆ. ಆ ರೀತಿ ಬ್ಲಡ್ ವೆಸಲ್ ಸುತ್ತಮುತ್ತ ಜಾಸ್ತಿ ಇದ್ದಾಗ ಏನಾಗುತ್ತೆ, ಅದಕ್ಕೆ ಸ್ವಲ್ಪನೂ ಪ್ರಿಸಿಷನ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸ್ವಲ್ಪ ಏನಾದ್ರು ಆ ಕಡೆ ಈ ಕಡೆ ಟಚ್ ಆಗಿ ಏನಾದರೂ ಇದಾದರೆ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ, ಅಥವಾ ಕ್ಯಾನ್ಸರ್ ಬಿಟ್ಟೋಗೋವಂಥ ಚಾನ್ಸಸ್ ಇರುತ್ತೆ. ಇದನ್ನೆಲ್ಲ ಈ ರೀತಿಯಲ್ಲಿ ಕಂಡೀಷನ್ ಇದ್ದಾಗ ಆ ಪ್ರಿಸಿಷನ್ನ ಇಂಪ್ರೂವ್ ಮಾಡೋಕೆ ಅಂತ ರೋಬೋಟಿಕ್ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ತೀವಿ. ಆಮೇಲೆ ಈ ಲಿವರ್ ಮತ್ತು ಪ್ಯಾನ್ಕ್ರಿಯಾಸ್ ಕ್ಯಾನ್ಸರ್ಸ್ನಲ್ಲಿ ಮತ್ತು ಈವನ್ ಪ್ರಾಸ್ಟೇಟ್ ಕ್ಯಾನ್ಸರ್ಸ್ನಲ್ಲಿ ಇನ್ನೊಂದು ಏನು ಡಿಫಿಕಲ್ಟ್ ಸಿಚುವೇಶನ್ ಇರುತ್ತೆ ಅಂದರೆ, ನಾವು ಚಿಕ್ಕದಾದ ನಾಳಗಳು, ಈಗ ಪಿತ್ತನಾಳ ಮತ್ತು ಪ್ಯಾನ್ಕ್ರಿಯಾಸ್ ಗ್ರಂಥಿಯ ನಾಳ. ಈ ಪ್ಯಾನ್ಕ್ರಿಯಾಸ್ ಗ್ರಂಥಿಯ ನಾಳ ಫಾರ್ ಎಕ್ಸಾಂಪಲ್ ಬರೀ 2 ಮಿಲಿಮೀಟರ್ ಇರುತ್ತೆ. ಇದನ್ನು ತಂದುಬಿಟ್ಟು ನಾವು ಕ್ಯಾನ್ಸರ್ ತೆಗೆದ ಮೇಲೆ ವಾಪಸ್ ಅದದ್ದು ಕಂಟಿನ್ಯೂಟಿ, ನಾವು ಇದು ಇಂಟೆಸ್ಟೈನ್ಗೆ ಅದನ್ನು ಜಾಯಿಂಟ್ ಮಾಡಿ ಅದನ್ನು ಫೈನ್ ಸೂಚರ್ಸ್, ನಮ್ಮ ಕೂದಲು ಥರದ ಸೂಚರ್ಸ್ ಇರುತ್ತೆ, ಅದನ್ನು ಹಾಕಿ ನಾವು ಕಂಟಿನ್ಯೂಟಿ ಎಸ್ಟಾಬ್ಲಿಷ್ ಮಾಡಬೇಕಾಗತ್ತೆ. ರೀಕನ್ಸ್ಟ್ರಕ್ಷನ್ ಅಂತೀವಿ ಇದನ್ನು. ಅದನ್ನು ಲ್ಯಾಪ್ರೋಸ್ಕೋಪಿನಲ್ಲಿ ಮಾಡೋಕ್ಕೆ ಕಷ್ಟ ಆಗುತ್ತೆ. ಹಲವಾರು ಪ್ರಪಂಚದಾದ್ಯಂತ ಇವನ್ನೆಲ್ಲ ಸಾಕಷ್ಟು ಜನ ಲ್ಯಾಪ್ರೋಸ್ಕೋಪಿಕ್ಲಿ ಮಾಡೋಕೆ ಟ್ರೈ ಮಾಡಿ ಕಾಂಪ್ಲಿಕೇಶನ್ ರೇಟ್ಸ್ ಜಾಸ್ತಿ ಇತ್ತು ಅಂತ ಅಂದ್ಬಿಟ್ಟು ಅದನ್ನು ಕೈ ಬಿಟ್ಟು ಈಗ ರೊಬೋಟಿಕ್ ಪ್ಲಾಟ್ಫಾರ್ಮ್ಗೆ ಅದಕ್ಕೆ ಮೂವ್ ಆಗಿ ಅದರ ಮೂಲಕ ದ ಸೇಮ್ ಸರ್ಜರಿ ಕ್ಯಾನ್ ಬಿ ಡೆಲಿವರ್ಡ್ ಬೆಟರ್ ಇನ್ ದ ರೊಬೋಟಿಕ್ ಪ್ಲಾಟ್ಫಾರ್ಮ್. ಡಾಕ್ಟರ್, ನೀವು ಅದೇ ಹೇಳಿದ್ರಿ, ಈಗ ಲಿವರ್ ಕ್ಯಾನ್ಸರ್ ಅಂತ ಬಂದಾಗ ಇತ್ತೀಚಿನ ದಿನಗಳಲ್ಲಿ ಲಿವರ್ ಕ್ಯಾನ್ಸರ್ ಕೇಸ್ ಕೂಡ ಜಾಸ್ತಿ ಆಗ್ತಾ ಇದೆ ಅನ್ನೋಂಥದ್ದು ನಾವು ಕೇಳಿದ್ದೀವಿ. ಅದಕ್ಕೆ ರೊಬೋಟಿಕ್ ಸರ್ಜರಿ ಹೆಚ್ಚಾಗಿ ಮಾಡ್ತಾ ಇದ್ದಾರಾ? ಅದು ಎಷ್ಟು ಕಾಮನ್ ಆಗಿದೆ? ಮತ್ತೆ ಈ ಒಂದು ಪ್ರೊಸೀಜರ್ ಯಾವ ರೀತಿಯಾಗಿ ಇರುತ್ತೆ ಡಾಕ್ಟರ್? ಈಗ ಕಂಪ್ಲೀಟ್ ಆಗಿ ಪೇಷಂಟ್ ರಿಕವರ್ ಆಗೋಕ್ಕಾಗಿರಬಹುದು. ಈಗ ನೀವು ಹೇಳ್ದಂಗೆ ಕಾಂಪ್ಲಿಕೇಶನ್ಸ್ ಖಂಡಿತ ರಿಡ್ಯೂಸ್ ಮಾಡಿದೆ. ಈಗ ಪೇಷಂಟ್ಗೆ ಬೇಗ ಗುಣಮುಖ ಆಗೋದ್ರಲ್ಲೂ ಕೂಡ ರೊಬೋಟಿಕ್ ಸರ್ಜರಿ ಪಾತ್ರ ಇದೆಯಾ ಡಾಕ್ಟರ್? ಹೌದು. ಸೊ ಲಿವರ್ ಕ್ಯಾನ್ಸರ್ ಇತ್ತೀಚೆಗೆ ತುಂಬ ನೋಡ್ತಾ ಇದ್ದೀವಿ. ಅದು 2 ಥರದ ಅಂತ ಗ್ರಾಸ್ ಆಗಿ ಡಿವೈಡ್ ಮಾಡಬೇಕು ಅಂದರೆ, ಒಂದು ಪ್ರೈಮರಿ ಲಿವರ್ ಕ್ಯಾನ್ಸರ್ ಅಂತೀವಿ, ಇನ್ನೊಂದು ಮೆಟಾಸ್ಟಾಸಿಸ್ ಅಂದರೆ ಬೇರೆ ಅಂಗಗಳಲ್ಲಿ ಕ್ಯಾನ್ಸರ್ ಇದ್ದು ಅದು ಲಿವರ್ಗೆ ಸ್ಪ್ರೆಡ್ ಆಗಿರೋ ಅಂಥದ್ದು. ಈ ಥರ ಸ್ಪ್ರೆಡ್ ಆಗಿರೋ ಲಿವರ್ ಕ್ಯಾನ್ಸರ್ನಲ್ಲಿನೂ ಸಾಕಷ್ಟು ಥರದ ಕ್ಯಾನ್ಸರ್ಗಳಿಗೆ ಈಗ ಫುಲ್ಲು ನಾವು ಸರ್ಜರಿ ಮೂಲಕ ಅಥವಾ ಬೇರೆ ಥರದ ಕಿಮೊಥೆರಪಿ ಮೊಡಾಲಿಟೀಸ್ ಮೂಲಕ ಅದಕ್ಕೆ ಫುಲ್ಲು ಕ್ಯೂರ್ ಕೊಡೋಕ್ಕೆ ಸಾಧ್ಯ ಇದೆ. ಸೊ ಈ ರೀತಿಯಲ್ಲಿ ಏನು ಮಾಡಬೇಕಾಗತ್ತೆ ಲಿವರ್ ಕ್ಯಾನ್ಸರ್ನಲ್ಲಿ ಅಂದರೆ, ಆ ಟ್ಯೂಮರ್ ಇರೋವಂಥ ಲೊಕೇಶನನ್ನು ಫುಲ್ಲು ತೆಗಿಬೇಕು. ಸುತ್ತಮುತ್ತ ಏನು ಟ್ಯೂಮರ್ ಬಾಕಿ ಇಲ್ಲದೆ ಇರೋಂಗೆ ಮಾರ್ಜಿನ್ ಕೊಟ್ಬಿಟ್ಟು ತೆಗಿಬೇಕು. ಅಲ್ಲಿ ಏನಾದರೂ ಹಿಂಗೆ ಗ್ರಂಥಿಗಳಿಗೆ ಸ್ಪ್ರೆಡ್ ಆಗಿದ್ದಲ್ಲಿ ಅದನ್ನು ತೆಗಿಬೇಕು. ಮತ್ತು ಏನು ನಾವು ನಾಳಿಗಳನ್ನ ಏನು ಕಟ್ ಮಾಡಿರ್ತೀವಿ ಅಥವಾ ಒಂದೊಂದ್ಸರಿ ರಕ್ತನಾಳಗಳನ್ನು ಅದರೊಳಗಡೆ ಕ್ಯಾನ್ಸರ್ ಏನಾದರೂ ಹೋಗ್ತಾ ಇದೆ ಅಂದರೆ ರಕ್ತನಾಳಗಳನ್ನು ಕಟ್ ಮಾಡಿ ವಾಪಸ್ ರಕ್ತ ಪರಿಚಲನೆ ಆಗೋ ಥರ ನಾವು ಕಂಟಿನ್ಯೂಟಿ ಮಾಡಬೇಕಾಗತ್ತೆ. ಇದನ್ನು ವ್ಯಾಸ್ಕ್ಯುಲಾರ್ ರಿಸೆಕ್ಷನ್ ಆ್ಯಂಡ್ ರಿಕನ್ಸ್ಟ್ರಕ್ಷನ್ ಅಂತೀವಿ. ಇದೆಲ್ಲಾನು ರೊಬೋಟಿಕ್ ಪ್ಲಾಟ್ಫಾರ್ಮ್ ಮೂಲಕ ಮಾಡೋಕ್ಕೆ ಸಾಧ್ಯ ಇರುತ್ತೆ.
ಇದು ಲಿವರ್ನಲ್ಲಿ ಇನ್ನೊಂದು ಏನಂದರೆ ಇತ್ತೀಚೆಗೆ ಬರ್ತಾ ಇರೋದು ಪ್ಯಾರೆನ್ಕೈಮಲ್ ಪ್ರಿಸರ್ವೇಷನ್ ಅಂತೀವಿ. ಹಂಗಂದರೆ ಎಷ್ಟು ಬೇಕೋ ಅಷ್ಟೇ ತೆಗಿಬೇಕು. ಈಗ ಲಿವರ್ ಹೌದು ಅದರದ್ದು ರೀಜನರೇಟಿವ್ ಕೆಪಾಸಿಟಿ ಸಾಕಷ್ಟಿರುತ್ತೆ, ಜಾಸ್ತಿ ತೆಗೆದ್ರೇನೋ ಅದು ರೀಗ್ರೋತ್ ಆಗುತ್ತೆ. ಬಟ್ ಹಂಗಂತ ಅಂದ್ಬಿಟ್ಟು ಸುಮ್ಮನೆ ಜಾಸ್ತಿ ತೆಗೆಯೋದ್ರಲ್ಲಿ ಅರ್ಥ ಇಲ್ಲ. ಟೆಕ್ನಿಕಲಿ ಸ್ವಲ್ಪ ಕಾಂಪ್ಲೆಕ್ಸ್ ಆದ್ರೇನು ಎಷ್ಟು ಬೇಕೋ ಅಷ್ಟೇ ತೆಗೆದ್ಬಿಟ್ಟು ರಿಮೈನಿಂಗ್ ರೀಜನರೇಷನ್ ಮಾಡೋಕೆ ಬಿಟ್ಟರೆ ದಟ್ ಈಸ್ ಈಕ್ವಲಿ ಎಫಿಕೇಷಿಯಸ್. ನಮ್ಮ ಕ್ಯಾನ್ಸರ್ ಮತ್ತೆ ವಾಪಸ್ ಬರೋವಂಥ ಚಾನ್ಸಸ್ ಏನಿರುತ್ತೆ ಅದೇ ರೇಟ್ನಲ್ಲಿ ಕಮ್ಮಿ ಆಗಿರುತ್ತೆ ಮತ್ತು ಗುಣಮುಖ ಫುಲ್ಲು ಆಗುತ್ತೆ. ಈ ರೀತಿಯಲ್ಲಿ ಇರುತ್ತೆ. ಡಾಕ್ಟರ್, ಹಾಗಿದ್ರೆ ಈಗ ಇಂಟರ್ನಲ್ ಆರ್ಗನ್ಸ್ಗೆ ಟ್ರೀಟ್ ಮಾಡೋದಕ್ಕೆ ಅಥವಾ ಮಲ್ಟಿಪಲ್ ಆರ್ಗನ್ಸ್ ಮೇಲೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಈ ರೊಬೋಟಿಕ್ ಸರ್ಜರಿ ಅನ್ನೋದು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಮತ್ತೆ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯಾಗಿ ಎವಾಲ್ವ್ ಆಗ್ತಾ ಇದೆ ಒಂದು ರೊಬೋಟಿಕ್ ಸರ್ಜರಿ ನೀವು ಹೇಳೋದು? ಐ ಥಿಂಕ್ ಈ ವಿಷಯಕ್ಕೆ ಬಂದಾಗ ನಾವು ತಿಳುವಳಿಕೆ ಇರಲ್ಲ ಏನಂತ. ಇದು ಆಲ್ರೆಡಿ ವಿ ಆರ್ ಲಿವಿಂಗ್ ಇನ್ ದಟ್ ಫ್ಯೂಚರ್. ಹಂಗಂದ್ರೆ ನಾವು ಆ ಭವಿಷ್ಯ ಏನಂತ ಅನ್ಕೊಂತಾ ಇದ್ವಿ, ಮುಂದೆ ಇನ್ನ ಕಾಂಪ್ಲೆಕ್ಸ್ ಸರ್ಜರೀಸ್ ಮಾಡ್ಬೋದು, ಮುಂದೆ ಇನ್ನ ಈ ಥರ ರಕ್ತನಾಳಗಳಿಗೆ ಹೋಗಿರೋ ಕ್ಯಾನ್ಸರ್ಸು, ಮಲ್ಟಿ ಆರ್ಗನ್ ಸರ್ಜರೀಸ್ ಎಲ್ಲ ಮಾಡ್ಬೋದು ಅಂತ ಆಲ್ರೆಡಿ ಅದನ್ನು ಈಗ ಮಾಡ್ತಾ ಇದ್ದೀವಿ ನಾವು. ಇದು ಸುತ್ತಮುತ್ತ ಇರೋ ಆರ್ಗನ್ಸ್ ಇನ್ವಾಲ್ವ್ಮೆಂಟ್ ಇದ್ರೇನು ಅದನ್ನು ಫಸ್ಟು ನಾವು ಏನು ಅಸೆಸ್ ಮಾಡ್ತೀವಿ CT ನಲ್ಲಿ MRI ನಲ್ಲಿ ಅಸೆಸ್ ಮಾಡಿ ಅದರ ಬೇಸಿಸ್ ಮೇಲೆ ವಿ ಆರ್ ಏಬಲ್ ಟು ಆಫರ್ ದಿಸ್ ಕೀಹೋಲ್ ಸರ್ಜರಿ ಅಥವಾ ಲ್ಯಾಪ್ರೋಸ್ಕೋಪಿಕ್ ಆದರೂ ಆಗಲಿ ರೊಬೋಟಿಕ್ ಆದರೂ ಆಗಲಿ ಈವನ್ ಫಾರ್ ಅಡ್ವಾನ್ಸ್ಡ್ ಕ್ಯಾನ್ಸರ್ಸ್. ಈವನ್ ಇವತ್ತೇನೆ ಅದು ಸಾಧ್ಯ ಆಗಿದೆ. ಕರೆಂಟ್ಲಿ ಆಲ್ಸೋ ವಿ ಆರ್ ಡೂಯಿಂಗ್ ದೀಸ್ ಕೈಂಡ್ ಆಫ್ ಸರ್ಜರೀಸ್. ಇನ್ನು ಫ್ಯೂಚರ್ನಲ್ಲಿ ಇದರಲ್ಲಿ ಇನ್ನೂ ಡೆವಲಪ್ಮೆಂಟ್ಸ್ ಇನ್ನೂ ಆಗುತ್ತೆ ಅಂತ ನನಗೆ ಸಂಪೂರ್ಣ ನನಗೆ ಐ ಹ್ಯಾವ್ ಫೇತ್ ಇನ್ ದ್ಯಾಟ್. ಓಕೆ ಡಾಕ್ಟರ್, ಇನ್ನು ಈಗ ರೊಬೋಟಿಕ್ ಸರ್ಜರಿ ಅಂದ ತಕ್ಷಣನೇ ತುಂಬಾ ಜನ ಪೇಷಂಟ್ಸ್ಗೆ ಹಿಂಜರಿತಾರೆ. ಸರ್ಜರಿ ಆಗ್ತಾ ಇದೆ ಹೇಗಾಗುತ್ತೆ ಅಂದ್ರೆ ಆ ಒಂದು ಫಸ್ಟ್ ಆಫ್ ಆಲ್ ಒಂದು ಕ್ಯಾನ್ಸರ್ ಜೊತೆ ಫೈಟ್ ಮಾಡ್ತಾ ಇರುವಂತಹ ಭೀತಿ ಇರುತ್ತೆ. ಅದರ ಜೊತೆಗೆ ಸರ್ಜರಿ ಅಂದ ತಕ್ಷಣ ಪೇಷಂಟ್ಗೆ ಇನ್ನೂ ಕೂಡ ಚಾಲೆಂಜಿಂಗ್ ಆಗಿರುತ್ತೆ. ಹಾಗೆ ಈಗ ರೊಬೋಟಿಕ್ ಸರ್ಜರಿ ಏನಿದೆ ಆ ನಿಟ್ಟಿನಲ್ಲಿ ಪೇಷಂಟ್ಗೆ ಎಷ್ಟು ಸಹಾಯ ಮಾಡುತ್ತೆ ಅಂತ ನೀವು ಹೇಳೋದಾದ್ರೆ, ಅಂದ್ರೆ ಎಷ್ಟು ಈಸಿ ಮಾಡಿದೆ ಪೇಷಂಟ್ನ ಒಂದು ಸರ್ಜರಿ ಪ್ರೊಸೀಜರ್ ಅಂತ ನಾವು ಮಾತನಾಡ್ತಾ ಇದ್ವಿ, ಅದರ ಬಗ್ಗೆ ನೀವು ಹೇಳೋದಾದ್ರೆ ಡಾಕ್ಟರ್? ಅವ್ರಿಗೆ ಪರ್ಸೀವ್ ಆಗುವಂಥ ಎಫೆಕ್ಟ್ಸ್ ಸಾಕಷ್ಟಿರುತ್ತೆ ಇದರಲ್ಲಿ. ಹಂಗಂದರೆ ಇನ್ಸಿಷನ್ ಚಿಕ್ಕದಾಗಿರೋದ್ರಿಂದ ಗುಣಮುಖ ಆಗೋದು ಬೇಗ ಅವ್ರಿಗೆ ಗ್ರಾಸ್ಲಿ ಗೊತ್ತಾಗೋದ್ರಿಂದ ಅದು ಇಂಪ್ರೂವ್ಮೆಂಟ್ ಚೆನ್ನಾಗಾಗುತ್ತೆ ಅಂತ ಅವ್ರಿಗೆ ಇದಿರುತ್ತೆ. ಒಳಗಡೆ ಏನು ಕೆಲಸ ನಡೆಯುತ್ತೆ ಅದಂತೂ ಸೇಮ್ ಇರಬೇಕು. ಸೊ ಕಾಂಪ್ಲಿಕೇಶನ್ಸ್ ಆಗಲಿ ಇನ್ನೊಂದಾದರೂ ಆಗಲಿ ಅದರಲ್ಲಿ ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಪನ್ ಆದರೂ ಆಗಲಿ ಲ್ಯಾಪ್ರೋಸ್ಕೋಪಿಕ್ ಲ್ಯಾಪ್ರೋಸ್ಕೋಪಿಕ್ ಆದರೂ ಆಗಲಿ ಅದನ್ನು ಸರ್ಜರಿ ಚೆನ್ನಾಗಿ ಮಾಡಿದ್ದಲ್ಲಿ ಔಟ್ಕಮ್ಸ್ನ ಅದು ಗುಣಮುಖ ಆಗಿರಲಿ ಅಥವಾ ಕ್ಯಾನ್ಸರ್ ಔಟ್ಕಮ್ಸ್ ಅಂದರೆ ಕ್ಯಾನ್ಸರ್ ಮತ್ತೆ ಬರ್ದಂಗೆ ಅಥವಾ ಅಲ್ಲಿ ಏನು ಬಿಟ್ಟು ಹೋಗಿ ಅದು ಮತ್ತೆ ರೀಗ್ರೋ ಆಗದೆ ಇರೋಂಗೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ರೊಬೋಟಿಕ್ ಸರ್ಜರಿಗಿರುವಂತಹ ಚಾಲೆಂಜಸ್ ಏನು ಡಾಕ್ಟರ್? ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಬರಬಹುದಾದಂತಹ ಚಾಲೆಂಜಸ್ ಮತ್ತೆ ಯಾವೆಲ್ಲ ಪೇಷಂಟ್ಗೆ ಇದನ್ನ ಅಳವಡಿಸಬಹುದು ರೊಬೋಟಿಕ್ ಸರ್ಜರಿ ಅಂತ ನೀವು ಹೇಳೋದಾದ್ರೆ, ಅಥವಾ ಅದರಲ್ಲಿ ಏನಾದರೂ ಎಕ್ಸೆಪ್ಷನ್ಸ್ ಇದೆಯಾ ವಿತ್ ಸಮ್ ಕಾಂಪ್ಲಿಕೇಶನ್ಸ್ ಈ ರೀತಿಯಾದ ಪೇಷಂಟ್ಗೆ ನಾವು ಕೊಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು? ಹಂಗಂದ್ರೆ ಈಗ ಪೇಷಂಟ್ ಫಂಕ್ಷನಲ್ ಸ್ಟೇಟಸ್ ಅಂತ ನೋಡ್ತೀವಿ. ಹಂಗಂದ್ರೆ ಅವ್ರದ್ದು ಮುಂಚೆಯಿಂದ ಹಾರ್ಟ್ ಅಥವಾ ಲಂಗ್ ಇಶ್ಯೂಸ್ ಏನಾದರೂ ಇದೆಯಾ, ಅವ್ರಿಗೆ ಸರ್ಜರಿ ಅಂಡರ್ಗೋ ಆಗೋದಕ್ಕಾಗತ್ತಾ, ಫಸ್ಟ್ಲಿ ಓಪನ್ ಆದರೂ ಆಗಲಿ ಲ್ಯಾಪ್ ಆದರೂ ಆಗಲಿ ಏನಾದರೂ ಆಗಲಿ. ಅದರಿಂದ ಆ ಫಂಕ್ಷನಲ್ ಸ್ಟೇಟಸ್ ಮುಂಚೆ ಆ ರೀತಿಯಲ್ಲಿ ನೋಡಿದ್ದಲ್ಲಿ ಹಾರ್ಟ್ ಸರ್ಜರಿ ಆಗಿದೆ ಅಥವಾ ಏನಾದ್ರು ರಿಸ್ಕ್ ಜಾಸ್ತಿ ಇದೆ ಅಂದರೆ ಸರ್ಜರಿ ಆಫರ್ ಮಾಡ್ತಾ ಇರಲಿಲ್ಲ. ಈಗ ಅದರಲ್ಲಿನೂ ನಮ್ಮ ಅನಸ್ಥೀಸಿಯಾ ಮತ್ತು ಕ್ರಿಟಿಕಲ್ ಕೇರಿನ ಡೆವಲಪ್ಮೆಂಟ್ಸಿಂದ ಸಾಕಷ್ಟು ಪೇಷಂಟ್ಸ್ಗೆ ಕ್ಯಾನ್ಸರ್ ಇದ್ದಲ್ಲಿ ನಾವು ಈ ರೀತಿಯಾದ ಓಪನ್ ಆದರೂ ಆಗಲಿ ರೊಬೋಟಿಕ್ ಅಥವಾ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಆದರೂ ಆಗಲಿ ಆಫರ್ ಮಾಡೋಕ್ಕೆ ಸಾಧ್ಯ ಇದೆ. ಅದರಲ್ಲಿ ಫ್ಯೂ ಎಕ್ಸೆಪ್ಷನ್ಸ್ ವಿಲ್ ಬಿ ದೇರ್. ಹಂಗಂದರೆ ನಾವು ಅದರಲ್ಲಿ ಗ್ಯಾಸ್ ತುಂಬಿ ಹೊಟ್ಟೆ ಉಬ್ಬರಿಸಬೇಕಾಗತ್ತೆ. ಅದರಲ್ಲಿ ಒಂದೊಂದು ಸರಿ ಹಾರ್ಟ್ ಅಥವಾ ಲಂಗ್ ಇಶ್ಯೂಸ್ ಜಾಸ್ತಿ ಇದೆ ಅಂದರೆ ರೊಬೋಟಿಕ್ ಅಥವಾ ಲ್ಯಾಪ್ರೋಸ್ಕೋಪಿಕ್ ಬೇಡ, ಓಪನ್ ಸರ್ಜರಿನಲ್ಲೇ ಮಾಡೋದು ಒಳ್ಳೆಯದು ಅಂತ ಹೇಳ್ತೀವಿ. ಅದು ಒಂದು ಸಿಚುವೇಶನ್ ಇರುತ್ತೆ. ಬಟ್ ಇದು ಬರ್ತಾ ಬರ್ತಾ ಈ ಸಿಚುವೇಶನ್ಸ್ ಕಮ್ಮಿ ಆಗ್ತಾ ಇದೆ. ಡಾಕ್ಟರ್, ಇನ್ನು ಈಗ ರೊಬೋಟಿಕ್ ಸರ್ಜರಿಯಲ್ಲಿ ಈಗ ಆಪರೇಟಿವ್ ಟೈಮ್ ಆಗಿರ್ಬೋದು ಅಥವಾ ರಕ್ತ ಹೋಗೋದಾಗಿರ್ಬೋದು, ಬ್ಲಡ್ ಲಾಸ್, ಈ ರೀತಿಯಾದಂತಹ ಒಂದಿಷ್ಟು ಏನಾಗುತ್ತೆ ಅಂದರೆ ಕಾಮನ್ ಆಗಿ ಓಪನ್ ಸರ್ಜರಿ ಅಥವಾ ಲ್ಯಾಪ್ರೋಸ್ಕೋಪಿಯಿಂದ ಇದು ರೊಬೋಟಿಕ್ ಸರ್ಜರಿಯಲ್ಲಿ ಎಷ್ಟು ಅಡ್ವಾಂಟೇಜ್ ಆಗುತ್ತೆ ಪೇಷಂಟ್ಗೆ ಅಂತ ಹೇಳೋದು? ರಕ್ತಸ್ರಾವ ಬಂದು ರೊಬೋಟಿಕ್ ಸರ್ಜರಿನಲ್ಲಿ ಇನ್ನ ಕಮ್ಮಿ ಆಗುತ್ತೆ ಓಪನ್ ಸರ್ಜರಿ ಕಂಪೇರ್ ಮಾಡಿದ್ರೆ. ಇದು ನಾವು ಮಾಡೋ ಕೀಹೋಲ್ಸ್ ಇಂದ ಅಷ್ಟೇ ಅಲ್ಲ, ಒಳಗಡೆ ನಮ್ದು ವಿಷನ್ ಏನಿದೆ ಈ ರೊಬೋಟಿಕ್ ಸರ್ಜರಿನಲ್ಲಿ 10x ವರೆಗೂ ಝೂಮ್
ಝೂಮ್ ಇರುತ್ತೆ. ಆ 10x ಝೂಮಿಂದ ನಮಗೆ ಸಣ್ಣ ಸಣ್ಣ ಬ್ಲಡ್ ವೆಸಲ್ಸ್ನು ಕಾಣಿಸುತ್ತೆ, ಅದನ್ನು ಸರಿಯಾಗಿ ಕಂಟ್ರೋಲ್ ಮಾಡೋಕ್ಕಾಗತ್ತೆ. ಈಗ ನಮ್ಮ ಮೊಬೈಲ್ ಫೋನ್ನಲ್ಲಿ ಝೂಮ್ ಇದ್ರೇನು ಒಂದು 4x 5x ಅದಕ್ಕಿಂತ ಜಾಸ್ತಿ ಝೂಮ್ ಮಾಡಿದ್ರೆ ಪಿಕ್ಸಲೇಟ್ ಆಗುತ್ತಲ್ವ. ಇದರಲ್ಲಿ ಕ್ವಾಲಿಟಿ ಆಫ್ ವಿಷನ್ ಇಸ್ ಸೋ ಮಚ್. 10x ಮಾಡಿದ್ರೇನು ಒಂದು ಸಣ್ಣ ರಕ್ತನಾಳಗಳು ಕೂದಲಂಥ ಸ್ಟ್ರಕ್ಚರ್ಸ್ನು ವೆರಿ ಕ್ಲಿಯರಾಗಿ ಕಾಣಿಸುತ್ತೆ. ಆ ವಿಷನ್ನಿಂದ ಮತ್ತು ಆ ಇನ್ಸ್ಟ್ರೂಮೆಂಟ್ಸಿನ ಪ್ರಿಸಿಷನ್ನಿಂದ ನಾವು ಪ್ರಿಸೈಸ್ ಸರ್ಜರಿ ಮಾಡಿದಾಗ ರಕ್ತಸ್ರಾವ ಕಮ್ಮಿ ಆಗುತ್ತೆ. ಈ ರೀತಿಯಲ್ಲಿದ್ದಾಗ OT ಟೈಮ್ ಬಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಆದರೆ OT ಟೈಮ್ಗೆ ಇನ್ನೊಂದು ಫ್ಯಾಕ್ಟರ್ ಏನಂದರೆ ಅದು ದ ಸಿಸ್ಟಮ್, ಫಸ್ಟು ಸಿಸ್ಟಮನ್ನು ತಂದು ಡಾಕ್ ಮಾಡಿ ಪಕ್ಕದಲ್ಲಿ ಇದು ಮಾಡಿ ಆ್ಯಕ್ಚುಲಿ ಸರ್ಜರಿ ಶುರು ಮಾಡೋಕ್ಕಿಂತ ಮುಂಚೆ ಇರುವಂಥ ಅರೇಂಜ್ಮೆಂಟ್ ಸಾಕಷ್ಟಿರುತ್ತೆ. ಅದರಿಂದ OT ಟೈಮ್ ಸ್ವಲ್ಪ ಜಾಸ್ತಿ ಇರುತ್ತೆ. ಡಾಕ್ಟರ್, ಇನ್ನು ಈಗ ರೊಬೋಟಿಕ್ ಸರ್ಜರಿ ಅಂತ ಬಂದಾಗ ಈಗ ತುಂಬಾ ಜನಕ್ಕೆ ಎಷ್ಟು ಎವಾಲ್ವ್ ಆಗಿದೆ ಇದು ಅಂತ ನೀವು ಕೊನೆಯದಾಗಿ ಹೇಳೋದಾದ್ರೆ, ಅಂದ್ರೆ ಭಾರತದಲ್ಲಿ ಎಲ್ಲ ಪೇಷಂಟ್ಗೂ ಇದನ್ನ ತಗೊಳ್ಳುವಂತಹ ಸಾಧ್ಯತೆಗಳಿದೆಯಾ? ಯಾವ ರೀತಿಯಾಗಿ ಎವಾಲ್ವ್ ಆಗ್ತಾ ಇದೆ? ಮತ್ತೆ ಈ ಸರ್ಜರಿಯನ್ನ ಅಂಡರ್ಗೋ ಮಾಡ್ತಾ ಇರೋ ಪೇಷಂಟ್ಸ್ಗೆ ನಿಮ್ಮ ಅಡ್ವೈಸ್ ಏನು ಡಾಕ್ಟರ್? ಸೊ ಈಗ ಭಾರತದಲ್ಲಿ ಈಗ 10-15 ವರ್ಷದಿಂದ ಇದು ಸಿಸ್ಟಮ್ ಬಂದಿದೆ ಅಂತ ಹೇಳಿದ್ದೀನಿ. ಬಟ್ ಇತ್ತೀಚೆಗೆ ಇನ್ನು ಕಾಂಪೀಟಿಂಗ್ ಸಿಸ್ಟಮ್ಸೂ ಬಂದಿದ್ದಾವೆ ರೋಬೋಟಿಕ್ ಸಿಸ್ಟಮ್ನಲ್ಲೇ. ಅದರಿಂದ ಏನಾಗಿದೆ, ಅದರ ಆಕ್ಸೆಸ್ ಇಂಪ್ರೂವ್ ಆಗಿದೆ, ಅದರದ್ದು ಕಾಸ್ಟ್ ಕಮ್ಮಿ ಆಗುತ್ತೆ, ಮತ್ತು ಬೇರೆ ಬೇರೆ ಥರದ ಸರ್ಜರೀಸ್ಗೆ ಇದನ್ನು ಈ ಟೆಕ್ನಾಲಜಿನ ಅಳವಡಿಸ್ಕೊಂಡು ಮಾಡೋಕ್ಕೆ ಟ್ರೈ ಮಾಡೋಕ್ಕಾಗತ್ತೆ. ಅದರಲ್ಲಿ ಯಾವುದಕ್ಕೆ ಏನು ಇಂಪಾರ್ಟೆಂಟ್ ಅಥವಾ ವೇರ್ ಇಸ್ ಇಟ್ ಅಬ್ಸಲ್ಯೂಟ್ಲಿ ಯೂಸ್ಫುಲ್ ಅಂತ ಅಂದ್ಬಿಟ್ಟು ನಾವು ಡಿಸೈಡ್ ಮಾಡೋದು ವೆರಿ ಇಂಪಾರ್ಟೆಂಟ್. ಯಾವಾಗಲೂ ಅದು ಬೇಕಾಗಲ್ಲ, ಯಾವಾಗ ಬೇಕಾಗುತ್ತೋ ಆವಾಗ ಅದನ್ನು ಮಾಡಿದ್ರೆ ಒಳ್ಳೆಯದು. ಮತ್ತು ಫ್ಯೂಚರ್ ಏನಿದೆ ಇದರಲ್ಲಿ ಸಾಕಷ್ಟು ಇನೋವೇಷನ್ಸ್ ಆಗ್ತಾ ಇದೆ ಇದರಲ್ಲಿ. ಆಮೇಲೆ ಇಮೇಜ್ ಗೈಡೆಡ್ ಸರ್ಜರಿ ಅಂತ ಬಂದಿದೆ. ಹಂಗಂದರೆ ನಾವು CT MRIನಲ್ಲಿ ಹೇಗೆ ಅಂಗಗಳನ್ನು ನೋಡ್ತೀವಿ ಅದನ್ನೇ 3D ರಿಕನ್ಸ್ಟ್ರಕ್ಷನ್ ಥರ ಮಾಡಿಬಿಟ್ಟು ಒಂದು ಮಾಡೆಲ್ ಥರ ಮಾಡಿಬಿಟ್ಟು ಅದನ್ನು ಈ ಲ್ಯಾಪ್ರೋಸ್ಕೋಪಿ ಅಥವಾ ರೋಬೋ ನಾವೇನು ಇಮೇಜ್ ನೋಡ್ತೀವಿ ಅದರ ಮೇಲೆ ಸೂಪರ್ ಇಂಪೋಸ್ ಮಾಡ್ಕೊಂಡು ಮಾಡುವಂಥ ಇಮೇಜ್ ಗೈಡೆಡ್ ಸರ್ಜರಿ ಅಂತ ಅನ್ನೋ ಫೀಲ್ಡ್ನಲ್ಲಿನೂ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಮತ್ತು ಇನ್ನೊಂದು AI, ಈಗ ಎಲ್ಲದರಲ್ಲೂ AI ಬರ್ತಾ ಇದೆ. ಈಗ ಅದೇ ರೀತಿಯಲ್ಲಿ ನಮ್ಮ ರೋಬೋಟಿಕ್ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ನಲ್ಲಿನೂ AI ನಲ್ಲಿ ಸಾಕಷ್ಟು ರಿಸರ್ಚ್ ವರ್ಕ್ ನಡೀತಾ ಇದೆ. ಸದ್ಯಕ್ಕೆ ಅಪ್ಲಿಕೇಶನ್ಸ್ ಇನ್ನೂ ಯಾವುದು ಇಲ್ಲ, ಬಟ್ ರಿಸರ್ಚ್ ವರ್ಕ್ ಯಾವ ವೇಗದಲ್ಲಿ ನಡೀತಾ ಇದೆ ಅಂದರೆ ಗ್ಯಾರಂಟಿ ಒಂದು 10 ವರ್ಷದಲ್ಲಂತೂ ನಾವು ಏನಾದರೂ ಇದರದ್ದು ಡೆವಲಪ್ಮೆಂಟ್ಸ್ ಅಥವಾ ಇಂಪ್ಲಿಕೇಶನ್ಸ್ ನೋಡೋಕೆ ಸಾಧ್ಯ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ ನಮ್ಮ ಜೊತೆ ರೋಬೋಟಿಕ್ ಸರ್ಜರಿ ಬಗ್ಗೆ. ಧನ್ಯವಾದ ನಿಮಗೆ. ಥ್ಯಾಂಕ್ ಯು ಅನುಷಾ ಅವರೇ. ವೀಕ್ಷಕರಿಗೆ ಧನ್ಯವಾದ. ಎಸ್, ಇನ್ನು ಡಾಕ್ಟರ್ ಅನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಸಕ್ರಾ ವರ್ಲ್ಡ್ ಹಾಸ್ಪಿಟಲ್, ದೇವರಬೀಸನಹಳ್ಳಿ, ವರ್ತೂರ್ ಹೋಬಳಿ, ಇಂಟಲ್ ಎದುರುಗಡೆ, ಔಟರ್ ರಿಂಗ್ ರೋಡ್, ಬೆಂಗಳೂರು 560103. ದೂರವಾಣಿ ಸಂಖ್ಯೆ 08049694969. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.